ನಿರ್ವಹಣೆ ಆಗಲ್ಲ. ಸೊ ನೀವು ಮಾಡೋ ಹಾಗಿದ್ರೆ ನೀವು ಮಾಡಿ ಗೈಸ್. ಬ್ಯಾಕ್ ಟು ಒಲೆ ಊಟ. ಬ್ಯಾಕ್ ಟು ಫ್ಯಾಮಿಲಿ ನಂತರಲ್ಲ ಹಾಗೆ. ಸೊ ಹಳ್ಳಿಲಿರೋರು ಓಕೆ, ಒಲೆನಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಬಟ್ ಸಿಟಿಲಿರೋರಿಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಅಲ್ಲ, ತುಂಬಾನೇ ಕಷ್ಟ ಆಗುತ್ತೆ. ಟಕ್ ಅಂತ ಫೋನ್ ಮಾಡಿದ್ರೆ ಟಕ್ ಅಂತ ಇಲ್ಲಿರ್ತಾರೆ. ಸೊ ಸ್ಟಾಪ್ ಮಾಡಿಬಿಡ್ತೀವಿ, ನೋಡ್ತೀವಿ ಇನ್ನೊಂದು 1 ಮಂತ್ ಅಂತ ಹೇಳ್ತಾ ಇದ್ರು. ಇದು ಫ್ಯಾಮಿಲಿ ಮೀನಿಂಗ್ ಏನು ಅಂತ ಹೇಳಿದ್ರೆ, ನಮ್ಮ ಫ್ಯಾಮಿಲಿ ನೋಡೇ ಗೊತ್ತಾಗುತ್ತೆ, ಓ ಇದು ಇದೇ ಫ್ಯಾಮಿಲಿ ಅಂತ ಹೇಳ್ತಾರೆ. ಸೊ ಆ ಥರ ಇದ್ದೀವಿ ನಾವೆಲ್ಲರೂ. ನೋಡಿ ಪ್ರೂಫ್ ಇಲ್ಲಿದೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ಎಕ್ಸಸೈಸ್ ಮಾಡಿ, ಅದು ಮಾಡಿ, ಇದು ಮಾಡಿ, ಸ್ವಲ್ಪ ಅವೇರ್ನೆಸ್ ಮೂಡಿಸು ಅಂತ ಹೇಳ್ತಾ ಇದ್ದಾರೆ. ಗೈಸ್ ನಾನೇ ಮಾಡಲ್ಲ ಎಕ್ಸಸೈಸು. ನಿಮಗೇನು ಸಜೆಸ್ಟ್ ಮಾಡಲಿ, ನಾನು ಎಕ್ಸಸೈಸ್ ಮಾಡಿ, ಜಿಮ್ ಮಾಡಿ. ಗೈಸ್ ನಾನು ಗೈಸ್ ಬ್ಯಾಂಕ್ರಪ್ಟ್ ಆಗೋಗಿದ್ದೀನಿ. ಇಲ್ಲ ನನ್ನ ಹತ್ರ ಇವಾಗ, ಗೊತ್ತಾ ಗೈಸ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ರದ್ದು ಕಾಫಿ ಆಯ್ತಾ? ನಾನು ಬ್ಲ್ಯಾಕ್ ಕಾಫಿ ಕೊಟ್ಬಿಟ್ಟೆ, ಆರೋಗುತ್ತೆ, ಬಿಸಿ ಬಿಸಿ ಇತ್ತಲ್ವಾ. ಇವತ್ತು ಕಷಾಯ ಇರಲಿಲ್ಲ, ಕಾಫಿ ಇತ್ತು. ಸೊ ಹಾಗಾಗಿ ಗುಳುಮ್ ಅಷ್ಟೇ ಇವತ್ತು. ಕೊಟ್ಬಿಟ್ಟು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್ ನಾನು ಲೇಟಾಗಿ ಹೋಗಿತ್ತು ಅಂದ್ಬಿಟ್ಟು ನಾನು AC ಬಸ್ ತೊಗೊಂಡ್ಬಿಟ್ಟೆ ಆಯಿತಾ. ಅವರು ಕಂಡಕ್ಟರ್ ಮಾತಾಡ್ಕೊತಾ ಇದ್ರು. ದಿನಕ್ಕೆ ಅಂದರೆ ಒಂದು ದಿನಕ್ಕಲ್ಲ, ಒಂದು ಸೈಡಿಗೆ ಅವ್ರು ಟ್ರಾವೆಲ್ ಮಾಡಿದ್ರೆ 30-40 ಸೀಟ್ ಅವ್ರಿಗೆ ಫಿಲ್ ಆಗಬೇಕಂತೆ. ಹಾಗಿದ್ರೆ ಮಾತ್ರ ಅವ್ರಿಗೆ ಪ್ರಾಫಿಟ್ ಆಗುತ್ತೆ, ಇಲ್ಲಾಂತ ಹೇಳಿದ್ರೆ ಲಾಸ್ ಆಗುತ್ತೆ. ಸೊ ಸ್ಟಾಪ್ ಮಾಡಿಬಿಡ್ತೀವಿ, ನೋಡ್ತೀವಿ ಇನ್ನೊಂದು 1 ಮಂತು ಅಂತ ಹೇಳ್ತಾ ಇದ್ರು ಗೈಸ್. ಸ್ವಲ್ಪ ಓಡಾಡಿ ಅಲ್ಲ AC ಬಸ್ಸಲ್ಲಿ, ಅವರಿಗೂ ಒಂದು ಸ್ವಲ್ಪ ಏನೋ ಗೈಸ್ ಏನೋ ಒಂದು ಮಾಡ್ತಾರೆ ಅಂದರೆ ನಾವು ಸಪೋರ್ಟ್ ಮಾಡಬೇಕಲ್ವಾ ಗೈಸ್. ಒಂದು ಸ್ವಲ್ಪ ಓಡಾಡಿ, ಇಲ್ಲ ಅಂತ ಹೇಳಿದ್ರೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಅವಾಗ ನಮಗೆ ತೊಂದರೆ ಅಲ್ವಾ ಓಡಾಡೋದಕ್ಕೆ. ಡೈಲಿ ಯಾರು ಓಡಾಡ್ತಾರೆ ಬ್ಯಾಂಗ್ಳೂರಿಗೆ, ಅವ್ರಿಗೆ ಸ್ವಲ್ಪ ಹಿಂಸೆ ಆಗುತ್ತೆ ಆ ಬಸ್ಸಸ್ ಕ್ಯಾನ್ಸಲ್ ಮಾಡಿದ್ರೆ. ಸೊ ಯಾ, ಒಂದು ಸ್ವಲ್ಪ ಸಪೋರ್ಟ್ ಮಾಡೋಣಲ್ಲ ಗೈಸ್. ಸೊ ಜೈ BMTC. ಒಂದು ಸ್ವಲ್ಪ ಓಡಾಡಿ ಗೈಸ್, ಓಕೆ. ಮತ್ತೆ ಗೈಸ್ ಎಲ್ಲ ಆಫೀಸಿಗೆ ಹೋಗಿ ರೆಡಿ ಆಗ್ತಾ ಇದ್ದೀರಲ್ವಾ? ನಾನು ರೆಡಿ ಆಗಿ ಗೈಸ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಇವತ್ತು. ಏನಕ್ಕೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ದೃಷ್ಟಿ ಅದು ಇದಾಗಿದೆ, ಹೋಗಲಿ ಅಂತ ಅಷ್ಟೇ. ಎಲ್ಲರೂ ಆಫೀಸಿಗೆ ಹೋಗ್ತಾ ಇದ್ದೀರಾ ಗೈಸ್, ಲೈಕ್ ಮೀ. ಗೈಸ್ ವೆದರ್ ಹೇಗಿದೆ ಅಂದರೆ, ಇವಾಗ ಒಂದು ಸ್ವಲ್ಪ ಚಿಲ್ ಆಗಿರುತ್ತೆ, ಹೋಗ್ತಾ 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 ಫುಲ್ ಬಿಸಿ ಆ ಥರ. ಮಳೆ ಇದೆ ಗೈಸ್, ನೆಕ್ಸ್ಟ್ ಟ್ಯೂಸ್ಡೇಯಿಂದ ಮಳೆ ಅಂತ ನೋಡಿಸ್ತಾ ಇದ್ದಾರೆ ವೆದರ್ ಫೋಕಸ್ಟಲ್ಲಿ. ಸ್ವಲ್ಪ ಬೇಗ ಬಂದಿದೆ ಅನಿಸುತ್ತೆ ಅಲ್ವಾ ಮಳೆ ಸೀಸನ್ನು? ಗೊತ್ತಿಲ್ಲ, ಏನೋ ನಂಗೆ ಗೊತ್ತಿಲ್ಲ. ಮಳೆ ಒಂಚೂರು ಬೇಗ ಬಂದಿದೆ ಗೈಸ್. ನಾನು ಹೇಳಿದ ಟಿಪ್ ಯಾರ್ಯಾರು ಚೆಕ್ ಮಾಡಿದ್ರಿ? ನಿಮ್ಮ ಫೇಸ್ ಶೇಪ್ ಯಾವುದು, ಹೇರ್ ಸ್ಟೈಲ್ ಯಾವ್ದು ಮ್ಯಾಚ್ ಆಗುತ್ತೆ, ಯಾವ ಕಲರ್ ಡ್ರೆಸ್ ಚೂಸ್ ಮಾಡಬೇಕು ಗೈಸ್. ಈ ಥರ ಡಾರ್ಕ್ ಬಟ್ಟೆ ಹಾಕಿದಾಗ ನೀವು ಡಾರ್ಕ್ ಲಿಪ್ಸ್ಟಿಕ್ ಹಾಕಿ, ಆವಾಗ ನಿಮ್ಮ ಫೇಸ್ ಹೈಲೈಟ್ ಆಗುತ್ತೆ. ಓಕೆ, ಸೊ ಯಾರು ಚೆಕ್ ಮಾಡಿದ್ರಿ ಕಾಮೆಂಟ್ನಲ್ಲಿ ಹೇಳಿ, ಓಕೆನಾ ಗೈಸ್? ಗೈಸ್ ಇವಾಗ ಆಗಲೇ ವೀಕೆಂಡ್ ಎಷ್ಟು ಬೇಗ ಬಂತಲ್ವಾ, ಗೊತ್ತೇ ಆಗಿಲ್ಲ ಈ ಸಲ ಎಷ್ಟು ಬೇಗ ವೀಕೆಂಡ್ ಹೊರಟಿತ್ತು. ರಜೆ ಬೇರೆ ಹಾಕಿದ್ದೆಲ್ಲ ಒಂದಿನ, ಸೊ ಹಾಗಾಗಿ ಗೊತ್ತಾಗಿಲ್ಲ. ಇವತ್ತು ಆಲ್ರೆಡಿ ಫ್ರೈಡೇ, ಸ್ಯಾಟರ್ಡೆ, ಸಂಡೇ, ನೆಕ್ಸ್ಟ್ ಯುಗಾದಿ ಹಬ್ಬ ಗೈಸ್. ಯುಗಾದಿ ಹಬ್ಬ ನಾವೆಲ್ಲರೂ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ. ರೂಪಕ, ರಶ್ಮಿಕ ಎಲ್ಲರೂ ಇಲ್ಲೇ ಬರ್ತಾರೆ. ನಮಗೆ ಅಲ್ಲಿ ಕಾರ್ಡ್ಸ್ ಎಲ್ಲ ಆಡಬೇಕಿತ್ತು ಗೈಸ್, ಅದು ಮಿಸ್ ಆಯಿತು. ನಾವು ಸಕ್ಕತ್ ಎಂಜಾಯ್ ಮಾಡ್ತೀವಿ ಆ್ಯಕ್ಚುಲಿ, ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ತುಂಬ ಖುಷಿಯಾಗಿರ್ತೀವಿ ಎಲ್ಲರೂ. ಅಂದರೆ ಗೈಸ್ ಏನು ಗೊತ್ತಾ, ನಮ್ಮ ಫ್ಯಾಮಿಲಿನಲ್ಲಿ ಇವಾಗ ಆಲ್ಮೋಸ್ಟ್ ಫ್ಯಾಮಿಲಿನಲ್ಲಿ ನಂಗೆ ಗೊತ್ತಿಲ್ಲ ಅದು ಹೇಗೆ ಹೇಳ್ಬೇಕಂತ, ಒಳಗಡೆ ಒಂದು ಹೊರಗೊಂದು ಇರ್ತಾರೆ ಅಲ್ವಾ. ನನಗೆ ಗೊತ್ತಿಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಹೇಗಿದ್ದಾರೆ ಅಂತ, ಬಟ್ ನಾನು ನೋಡಿರೋ ಮಟ್ಟಿಗೆ ಒಳಗೊಂದು ಹೊರಗೊಂದು ಆ ಥರ ಜಲಸ್ ಪಡೋದು ಈ ಥರ ಎಲ್ಲ ಇರ್ತಾರೆ. ಬಟ್ ನನ್ನ ಫ್ಯಾಮಿಲಿನಲ್ಲಿ ಟಚ್ ವುಡ್ ಯಾರೂ ಆ ಥರ ಇಲ್ಲ. ಎಲ್ಲರೂ ಎಷ್ಟು ಖುಷಿ ಪಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ ಗೈಸ್. ರಶ್ಮಿಯಕ್ಕಾಗಲಿ, ರೂಪಕ್ಕಾಗಲಿ, ನಾವು ಮನೆಗೆ ಹೋದಾಗೆಲ್ಲ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾರೆ. ಒಂದು ಗ್ಲಾಸ್ ಎತ್ತಿಂಗ್ ಇಡ್ಸಲ್ಲ ಅವ್ರು ನಮ್ಮ ಕೈಯಲ್ಲಿ, ಅಷ್ಟು ಚೆನ್ನಾಗಿ ನೋಡ್ಕೊತಾರೆ. ಎಲ್ಲ ಥರನೂ ಸಪೋರ್ಟಿವ್ ಆಗಿದ್ದಾರೆ. ಏನೇ ಆದರೂ ಅಷ್ಟೇ, ನಾವೊಂಥರ ಒಟ್ಟಿಗಿರ್ತೀವಿ. ಇದು ಫ್ಯಾಮಿಲಿ ಮೀನಿಂಗ್ ಏನು ಅಂತ ಹೇಳಿದ್ರೆ, ನಮ್ಮ ಫ್ಯಾಮಿಲಿ ನೋಡೇ ಗೊತ್ತಾಗುತ್ತೆ, ಓ ಇದೇ ಫ್ಯಾಮಿಲಿ ಅಂತ ಹೇಳ್ತಾರೆ. ಸೊ ಆ ಥರ ಇದ್ದೀವಿ ನಾವೆಲ್ಲರೂ. ಜಲಸ್ ಪಡೋದಾಗಲಿ, ಅವರು ಹಾಗೆ ಇವ್ರು ಹಿಂಗೆ ಆ ಥರ ಎಲ್ಲ ಏನೂ ಮಾಡಲ್ಲ. ಒಂಥರ ಖುಷಿಯಾಗಿರ್ತೀವಿ ನಾವು. ಫ್ಯಾಮಿಲಿ ಥರನೂ ಹೌದು, ಫ್ರೆಂಡ್ಸ್ ಥರನೂ ಹೌದು. ಎಲ್ಲೇ ಹೋದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ರಶ್ಮಿಕಂಗೆ ಒಂದು ಸ್ವಲ್ಪ ಆಗಲ್ಲ, ಏನಕ್ಕಂತ ಹೇಳಿ ಅವ್ರು ರಜೆ ಎಲ್ಲ ಹಾಕೋದಕ್ಕಾಗಲ್ಲ. ಆಫೀಸಲ್ಲಿ ಅವ್ರಿಗೆ ರಜೆ ಎಲ್ಲ ಕೊಡಲ್ಲ, ಸೊ ಹಾಗಾಗಿ ಅವ್ರು ರಜೆ ಹಾಕಲ್ಲ. ರೂಪಕ ಅಂದರೆ ಅವ್ರದ್ದು ಓನ್ ಬಿಸ್ನೆಸ್ ಅಲ್ವಾ, ಸೊ ಒಂದು ಟಕ್ ಅಂತ ಫೋನ್ ಮಾಡಿದ್ರೆ ಟಕ್ ಅಂತ ಇಲ್ಲಿರ್ತಾರೆ. ಸೊ ಆ ಥರ ಅವರು. ಮತ್ತು ಅವರು ಕೂಡ ಅಷ್ಟೇ, ನಾನೇನಕ್ಕೆ ಹೋಗಲಿ, ನಾನೇನಕ್ಕೆ ಬರಲಿ ಆ ಥರ ಎಲ್ಲ ಇಲ್ಲ. ನನಗೆ ಗೊತ್ತಿಲ್ಲ ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕಂತ, ಬಟ್ ಫ್ಯಾಮಿಲಿ ನನಗೆ ಒಂದೊಳ್ಳೆ ಮೀನಿಂಗ್. ಒಂದೊಳ್ಳೆ ಮೀನಿಂಗ್ ಫ್ಯಾಮಿಲಿ ಅಂದ ತಕ್ಷಣ ಎಲ್ರಿಗೂ ಫ್ಯಾಮಿಲಿ ಅಂತ ಹೀಗಿರುತ್ತೆ. ಈಗ ಫ್ಯಾಮಿಲಿ ಅಂದ ತಕ್ಷಣ ಫ್ಯಾಮಿಲಿ ಹೀಗೆ. ಸೊ ಸ್ವಲ್ಪ ಅಮ್ಮನ ಸೈಡ್ ಕನೆಕ್ಟೆಡ್ ಜಾಸ್ತಿ ನಾವು. ಸೊ ಸ್ವಲ್ಪ ಹೀಗೆ ಫ್ಯಾಮಿಲಿ ಅಂತ ಹೇಳುತ್ತೆ. ನಿಮಗೆ ಗೊತ್ತಿರಲಿಲ್ವಲ್ಲ, ಅದಕ್ಕೆ ಹೇಳಿದೆ. ಅವರೆಲ್ಲ ನನಗೆ ಅರ್ಥ ಆಗ್ಬೇಕು ಆ್ಯಕ್ಚುಲಿ. ಬಟ್ ಫ್ಯಾಮಿಲಿನಲ್ಲೇ
ರಿಲೇಟಿವ್ನಲ್ಲೇ ಮದುವೆ ಮಾಡ್ಕೊಂಡಿರೋದು ಅವರು. ಸೊ ಹಾಗಾಗಿ ಅಕ್ಕ 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 ಅಂತ ಹಂಗೆ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ದೇ ಆರ್ ಲೈಕ್ ಮೈ ಓನ್ ಸಿಸ್ಟರ್ಸ್. ಇಬ್ಬರು ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿದ್ದೀವಿ ನಾವು, ಅಷ್ಟೇ ಪ್ರೀತಿಯಿಂದ ಇರ್ತಾರೆ ಎಲ್ಲರೂ. ಸೊ ಯಾ ಹೀಗೆ ಇರ್ತೀವಿ, ಹೀಗೆ ಇರ್ತೀವಿ ನಾವು ಯಾವತ್ತು. ಏನೇ ಸಿಚುವೇಶನ್ಸ್ ಬಂದರೂ ಅಷ್ಟೇ, ಏನೇ ಜಗಳ ಆಗಿದೆ ನಮ್ಮಲ್ಲಿ ಇಲ್ಲ ಅಂತಲ್ಲ, ಫ್ಯಾಮಿಲಿನಲ್ಲಿ ಜಗಳ ಆಗಿದೆ, ಬಟ್ ಸ್ವಲ್ಪ ಹೊತ್ತಷ್ಟೇ. ಆಮೇಲೆ ಅವರು ಮಾತಾಡ್ಸ್ತಾರಿಲ್ಲ, ನಾವು ಮಾತಾಡ್ಸ್ತೀವಿ ಹಾಗೆ. ಸೊ ಹ್ಯಾಪಿ ಫ್ಯಾಮಿಲಿ. ಹೊರಡೋಣ ಗೈಸ್ ಗಾಡಿ ಎತ್ಕೊಂಡು. ಚಲೋ ಚಲೋ ಗೈಸ್ 10:20 ಬಂದಿದ್ದೀನಿ, ಲೇಟಾಗಿ ಹೋಗಿದೆ. ಇವಾಗ ಪಟ ಪಟ ಅಂತ ಔಟ್ಫಿಟ್ ಚೆಕ್ ಮಾಡಿ ವಿಲ್ ಸ್ಟಾರ್ಟ್. ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್. ಗೈಸ್ ಆ್ಯಕ್ಚುಲಿ ಬೆಳಗ್ಗೆ ಲೇಟಾಗಿ ಬಂದು ಅದಕ್ಕೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ಸೊ ಸ್ವಲ್ಪ ಕೆಲಸ ಬೇರೆ ಇತ್ತಲ್ವಾ, ಅದಕ್ಕೆ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರದ್ದು ಊಟ ಆಯ್ತಾ ಗೈಸ್? ನನ್ನದು ಊಟ ಆಯಿತು. ಬೆಳಗ್ಗೆ ನಾನು ದೋಸೆ ವಿತ್ ಏನಪ್ಪ ಅದು ಗೈಸ್ ಬಾಯಿಗೆ ಬರ್ತಾ ಇಲ್ಲ, ಬದನೆಕಾಯಿ ಮಾಡ್ತಾ ಎಣ್ಗಾಯಿ ಪಲ್ಯ ಅದು ತಿಂದಿದ್ದು. ಇವಾಗಲೂ ಅಷ್ಟೇ ದೋಸೆ ವಿತ್ ಎಣ್ಗಾಯಿ ಪಲ್ಯ ತಿಂದೆ. ನೀವೇನು ತಿಂದ್ರಿ ಗೈಸ್ ಊಟ? ಗೈಸ್ ಸಿಲಿಂಡರ್ ಇಲ್ಲ ಗೈಸ್, ಎಲ್ಲೂ ಸಿಲಿಂಡರ್ ಸಿಗ್ತಾ ಇಲ್ಲ. ಈವನ್ ಹೋಟೆಲ್ಸಲ್ಲೂ ಅಷ್ಟೇ, ಹೋಟೆಲ್ಸು ಕೆಲವೊಂದಷ್ಟು ಕ್ಲೋಸ್ ಮಾಡೋ ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವಾಗ. ಸೊ ನೀವು ಆಲ್ಟರ್ನೇಟಿವ್ ಏನಾದರೂ ಒಂದು ಹುಡುಕೊಳ್ಳಿ, ಓಕೆನಾ? ಇಂಡಕ್ಷನ್ ಅಥವಾ ಗೈಸ್ ಬ್ಯಾಕ್ ಟು ಒಲೆ ಊಟ ಬ್ಯಾಕ್ ಟು ಫ್ಯಾಮಿಲಿ ಅಂತಾರಲ್ಲ ಹಾಗೆ. ಸೊ ಹಳ್ಳಿಲಿರೋರು ಓಕೆ, ಒಲೆನಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು, ಬಟ್ ಸಿಟಿಲಿರೋರಿಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಅಲ್ಲ, ತುಂಬಾನೇ ಕಷ್ಟ ಆಗುತ್ತೆ. ಇಲ್ಲೆಲ್ಲಿ ಒಲೆ ಎಲ್ಲಿ ಹುಡ್ಕೊಂಡು ಹೋಗ್ತಾರೆ? ಒಲೆ ಸಿಕ್ಕಿದ್ರು ಅವ್ರಿಗೆ ಸೌದೆ ಸಿಗ್ಬೇಕಲ್ಲ. ಸೊ ಅದೇ ಪ್ರಾಬ್ಲಮ್ ಆಗಿರೋದು ಇವಾಗ. ನೋಡೋಣ ಏನು ಮಾಡೋದು. ಏನಾದರೂ ಸ್ವಲ್ಪ ಆಲ್ಟರ್ನೇಟಿವ್ ಮಾಡ್ಕೊಳ್ಳಿ ಗೈಸ್. ಪೆಟ್ರೋಲು ಕೂಡ 50 ರುಪೀಸ್ ಜಾಸ್ತಿ ಆಗಿದೆ ಅನ್ಸುತ್ತೆ. ಐ ಆಮ್ ನಾಟ್ ಶೋರ್, ಆಚೆ ಈಚೆ ಆಗಿದ್ರೆ ಸ್ವಲ್ಪ ಐ ಆಮ್ ಸೋ ಸಾರಿ, ಬಟ್ ನಾನು ಅನ್ಕೊಂಡಿರೋಂಗೆ 50 ರುಪೀಸ್ ಜಾಸ್ತಿ ಆಗಿದೆ. ನಾನು ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟೆ ಗಾಡಿಗೆ ಪೆಟ್ರೋಲ್ ಸಿಗೋದು ಸ್ವಲ್ಪ ಕಷ್ಟ ಆಗಿದೆ ಇವಾಗ. ಎಲ್ಲರೂ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳಿ. ಆ್ಯಕ್ಚುಲಿ ಪೆಟ್ರೋಲ್ ಬಂಕ್ ಮುಂದೆ ಎಲ್ಲ ಸ್ವಲ್ಪ ಕ್ಯೂ ಇದೆ ಇವಾಗ. ಓಡಿ 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 ಬೇಗ ಗಾಡಿ ಎತ್ಕೊಂಡು ಈಗಲೇ ಹೋಗಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬನ್ನಿ. 2 ವೀಲರ್ ಆಸ್ ವೆಲ್ 4 ವೀಲರ್ ಎರಡರಲ್ಲೂ ತುಂಬಿಸ್ಕೊಂಡ್ಬಿಡಿ ಗೈಸ್. ಹಾಯ್ ಗೈಸ್, ಗುಡ್ ಈವ್ನಿಂಗ್ ಅಲ್ಲ ಗುಡ್ ನೈಟ್ ಟೈಮ್ ಇವಾಗ ಗೈಸ್. ಆ್ಯಕ್ಚುಲಿ ಮಧ್ಯಾಹ್ನ ನಾನು ಶೂಟ್ ಮಾಡ್ಕೊತಾ ಇದ್ದೆ ಅಲ್ವಾ, ನಮ್ಮ ಡೈರೆಕ್ಟರ್ ಬಂದ್ಬಿಟ್ರು ಅದಕ್ಕೆ ಅಲ್ಲೇ ಪಟ್ ಅಂತ ಪಾಸ್ ಮಾಡಿ ನಾನು ಮೇಲೋದೆ. ಸೊ ನಮ್ಮ ಡೈರೆಕ್ಟರ್ ಕಾಶಿಗೆ ಹೋಗಿದ್ರು, ಅದು ಪ್ರಸಾದ ಸ್ವಲ್ಪ ಅದು ಇದೆಲ್ಲ ಇತ್ತಲ್ವಾ. ಸೊ ಆಮೇಲೆ 1 ವೀಕ್ ಆಗಿತ್ತು ಅವ್ರು ಹೋಗಿ, ಅದಕ್ಕೆ ಮಾತಾಡ್ಸ್ಬೇಕಿತ್ತಲ್ವಾ, ಪಟ್ ಅಂತ ಹಂಗೆ ಹೋಗ್ಬಿಟ್ಟೆ ಆಫೀಸಿಗೆ. ಯಾ ಗೈಸ್, ಎಲ್ರದ್ದು ಊಟ ಆಯ್ತಾ? ಏನು ಮಾಡ್ತಾ ಇದ್ದೀರಾ? ಆಫೀಸಿಂದ ಮನೆಗೆ ಬಂದಿರ್ತೀರಿ ಎಲ್ಲರೂ ಗೈಸ್. ಇದು ಅದ್ರದ್ದೇ ದೇವ್ರದ್ದು. ಇವಾಗ ಆ್ಯಕ್ಚುಲಿ ಬಂದು ನಾನು ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ಎಲ್ಲ ಆಗೋಯ್ತು ನಾನು. ಸೊ ದೇವ್ರದ್ದು ನೋಡಿ, ಪ್ರೂಫ್ ಇಲ್ಲಿದೆ, ನಾನು ಸುಳ್ಳು ಹೇಳ್ತಾ ಇಲ್ಲ ಸುಳ್ಳು ಹೇಳ್ತಾ ಇಲ್ಲ ಗೈಸ್, ಓಕೆನಾ? ಮತ್ತೆ ಗೈಸ್ ಏನು ಮಾಡ್ತಿದ್ರು ಎಲ್ಲರೂ? ನಿಮ್ದು ಹೇಗಿತ್ತು ಕೆಲಸ ಗೈಸ್? ಏನು ಗೊತ್ತಾ, ಎಲ್ಲರೂ ನನಗೆ ಸಜೆಸ್ಟ್ ಮಾಡ್ತಾ ಇರೋದೇನೆಂದರೆ, ಓಕೆ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಸ್ಮೈಲ್ ಹೈಲೈಟ್ ಆಗ್ತಾ ಇದೆ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದೇನೆಂದರೆ ಎಕ್ಸಸೈಸ್ ಮಾಡಿ, ಅದು ಮಾಡಿ, ಇದು ಮಾಡಿ, ಸ್ವಲ್ಪ ಅವೇರ್ನೆಸ್ ಮೂಡಿಸು ಅಂತ ಹೇಳ್ತಾ ಇದ್ದಾರೆ ಗೈಸ್. ನಾನೇ ಮಾಡಲ್ಲ ಎಕ್ಸಸೈಸು ನಿಮಗೇನು ಸಜೆಸ್ಟ್ ಮಾಡಲಿ? ನಾನು ಎಕ್ಸಸೈಸ್ ಮಾಡಿ, ಜಿಮ್ ಮಾಡಿ ಗೈಸ್? ನಾನು ಏನು ಮಾಡಲ್ಲ, ಎಕ್ಸಸೈಸು ಮಾಡಲ್ಲ, ಯೋಗ ಜಿಮ್ ಅದು ಏನು ಮಾಡಲ್ಲ. ನಾನು ಸೀದಾ ಎದ್ದೇಳ್ತೀನಿ, ಫ್ರೆಶ್ ಅಪ್ ಆಗ್ತೀನಿ, ಆಫೀಸ್ಗೆ ಹೋಗ್ತೀನಿ, ಬರ್ತೀನಿ, ತಿಂತೀನಿ, ವ್ಲಾಗ್ ಮಾಡ್ತೀನಿ, ಎಡಿಟಿಂಗ್ ಮಾಡ್ತೀನಿ, ಮಲ್ಕೋತೀನಿ. ಇದಿಷ್ಟು ನನ್ನ ಡೈಲಿ ರೊಟೀನು. ಸೊ ನಾನೇ ಹೋಗಲ್ಲ. ನೀವು ನನ್ನ ಮಾತು ಕೇಳ್ತೀರಾ ಗೈಸ್? ಹೋಗ್ತೀರಾ ಜಿಮ್ಮಿಗೆ ಹೋಗಿ ಎಕ್ಸಸೈಸ್ ಮಾಡಿದ್ರೆ ಹೋಗ್ತೀರಾ? ಬೈತೀರಾ ಕೊಡಿ ಅಂತ ತಾನೇ? ಬಟ್ ಇಟ್ಸ್ ಓಕೆ, ಜೋಕ್ಸ್ ಅಪಾರ್ಟ್ ಗೈಸ್, ಅದು ಕೂಡ ಇಂಪಾರ್ಟೆಂಟ್. ಎಲ್ಲರೂ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ, ಜಿಮ್ಮಿಗೆ ಹೋಗಿ, ಓಕೆನಾ? ಜಿಮ್ಮಿಗೆ ಹೋಗೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ನೀವು ಎಕ್ಸಸೈಸ್ ಮಾಡಿ, ಯೋಗ ಮಾಡಿ ಗೈಸ್. ಇದು ನನಗೆ ಸೂಟ್ ಆಗ್ತಾನೆ, ನಾನು ಮಾಡೋದೇ ಇಲ್ವಲ್ಲ, ನಾನು ನಿಮಗೆ ಹೇಗೆ ಸಜೆಸ್ಟ್ ಮಾಡಲಿ ಮನಸ್ಸಿಂದ ಹೇಳ್ತಾ ಇಲ್ಲ ನಾನು. ಬಟ್ ಅಫ್ಕೋರ್ಸ್ ನಿಮ್ಮ ಹೆಲ್ತ್ ರಿಲೇಟೆಡ್ ಹಾಗೆಲ್ಲ ನೋಡಿದ್ರೆ ಮನಸ್ಫೂರ್ತಿಯಾಗಿ ಹೇಳ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಯು ಗೈಸ್ ಕ್ಯಾನ್ ಸ್ಟಾರ್ಟ್ ವಾಟ್ ಎವರ್ ಎಕ್ಸಸೈಸು, ಯೋಗ ಅದೆಲ್ಲ ಸ್ಟಾರ್ಟ್ ಮಾಡಿ. ಬಟ್ ನಾನಂತೂ ಮಾಡಲ್ಲ ಗೈಸ್, ನನಗೆ ವ್ಲಾಗ್ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ. ನಿಮಗೆ ಗೊತ್ತು, ಒಂಚೂರು ಗ್ಯಾಪ್ ಸಿಕ್ಕರೆ ಸಾಕು, ನಾನು ವ್ಲಾಗ್ ಮಾಡ್ಕೊತೀನಿ, ವೀಡಿಯೋ ಎಡಿಟ್ ಮಾಡಿ ಅಂದರೆ ವೀಡಿಯೋ ಶೂಟ್ ಮಾಡ್ಕೊತೀನಿ. ಸೊ ಇದರಲ್ಲಿ ನಾನು ಎಕ್ಸಸೈಸು ಹಾಕ್ಕೊಂಡ್ಬಿಟ್ರೆ ನನ್ನ ದೇವರಾಣೆ ಆಗಲ್ಲ ಸೊ ನೀವು ಮಾಡೋ ಹಾಗಿದ್ರೆ ನೀವು ಮಾಡಿ ಗೈಸ್, ಓಕೆನಾ? ಸೊ ಮತ್ತೆ ಗೈಸ್ ಏನು ಮಾಡಿದ್ದಾರೆ ಅಡುಗೆ ನಿಮ್ಮ ಮನೇಲಿ? ನಮ್ಮನೇಲಿ ಏನು ಮಾಡಿದ್ದಾರೆ ಗೊತ್ತಿಲ್ಲ. ಮಧ್ಯಾಹ್ನ ಅಂತೂ ಅದೇ ಹೇಳಿದೆ ಅಲ್ವಾ ನಾನು, ದೋಸೆ ಮತ್ತು ಎಣ್ಗಾಯಿ ಪಲ್ಯ ಅದು ತಿಂದಿದ್ದು. ಬೆಳಗ್ಗೆ ಕೂಡ ಸೇಮ್. ಆ್ಯಕ್ಚುಲಿ ಇವತ್ತು ಗೈಸ್ ಟೈಮ್ ಎಷ್ಟು ಬೇಗ ಹೊರಟೋಯ್ತು ಅಂದರೆ, ಅದೇ ನಮ್ಮ ಡೈರೆಕ್ಟರ್ ಬಂದಿದ್ದಾರಲ್ಲ, ಬಂದಮೇಲೆ ಸ್ವಲ್ಪ ಅದು ಇದು ಕೆಲಸ ಇತ್ತು. ಸೊ ಅದೆಲ್ಲ ಮಾಡ್ಕೊಂಡು ಟೈಮ್ ಹಿಂಗೆ ನೋಡ್ತೀನಿ 5:45 ಆಗಿದೆ. ಕಾಫಿ ಕೂಡ ಕುಡ್ದಿಲ್ಲ ಇವತ್ತು, ಆಫೀಸ್ಗೆ ಹೋಗಿರಲಿಲ್ಲ. ಸೊ ತಲೆನೋ ಬಂದುಬಿಟ್ಟಿತ್ತು ನನಗೆ. ಬಟ್ ಇಷ್ಟು ಎನರ್ಜಿ ಎಲ್ಲಿಂದ ಬಂತಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಸ್ಸಲ್ಲೆಲ್ಲ ಸ್ವಲ್ಪ ಸ್ಯಾಡ್ ಆಗೇ ಬಂದೆ ನಾನು. ಅಯ್ಯೋ ಸುಸ್ತಾಗಿ ಹೋಗಿದೆ, ಕಾಫಿ ಬೇರೆ ಕುಡ್ದಿರಲಿಲ್ಲ, ಆಕ್ಟಿವ್ ಇರಲಿಲ್ಲ ನಾನು. ಸೊ ಅನ್ಕೋತಾ ಇದ್ದೀನಿ ಏನಪ್ಪ ಮಾತಾಡಲಿ ಹೋಗ್ಬಿಟ್ಟು ಅಂತ.
ಖುಷಿಯಾಗಿ ಮಾತಾಡಿದ್ರೆ ನೀವು ಸುಸ್ತಾಗಿ ಬಂದಿರ್ತೀರಾ. ನೀವುನು ಅಯ್ಯೋ ಗುಳ್ಳೋ ಅಂತ ನೋಡಿದ್ರೆ ನಿಮಗೂ ಬೇಜಾರಾಗುತ್ತಲ್ವಾ ಗೈಸ್? ಯಾರು ವಿಡಿಯೋಸ್ ನೋಡಲ್ಲ. ಸೊ ಅದು ಒಂದು ನನ್ಗೆ ಇರುತ್ತೆ. ಇವಾಗ ನನ್ನ ದಿನ ಏನೋ ಸುಸ್ತಾಗಿತ್ತು, ಸ್ವಲ್ಪ ಸ್ಟ್ರೆಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ನಿಮ್ಮ ಮೇಲೆ ಹಾಕಕ್ ನನ್ಗೆ ಇಷ್ಟ ಇಲ್ಲ. ಬಟ್ ಈ ಎನರ್ಜಿ ಎಲ್ಲಿಂದ ಬಂದಿರುತ್ತೆ ನಿಜವಾಗ್ಲೂ ಗೊತ್ತಿಲ್ಲ ನಂಗೆ. ಎನಿಹೌ ಗೈಸ್, ನೆನ್ನೆ ಹಬ್ಬದ ವಿಡಿಯೋ ಹಾಕಿದ್ದೆ ಅಲ್ವಾ, ನಮ್ಮ ಅಜ್ಜಿ ಊರಲ್ಲಿ ಹಬ್ಬ ಮಾಡಿದ್ದು. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಎಲ್ಲರೂ ಫುಲ್ ವಿಡಿಯೋ ನೋಡಿದ್ದಾರೆ. ನನ್ಗೆ ಇದರಲ್ಲಿ ಯೂಟ್ಯೂಬ್ ಸ್ಟುಡಿಯೋನಲ್ಲಿ ನೋಡಿದ್ದೀನಿ, ಫುಲ್ ವಿಡಿಯೋ ನೋಡಿದ್ದಾರೆ ಎಲ್ಲರೂ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಐ ಲವ್ ಯು. ಸೊ ಯಾರೋ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಗೈಸ್? ಒಬ್ರು ಯಾರೋ ಗೊತ್ತಿಲ್ಲ, ನೆನ್ನೆನೂ ಅಷ್ಟೇ ಸಬ್ಸ್ಕ್ರೈಬ್ ಮಾಡೋದು ಅನ್ಸಬ್ಸ್ಕ್ರೈಬ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಅನ್ಸಬ್ಸ್ಕ್ರೈಬ್ ಮಾಡೋದು. ಇವತ್ತು ಕೂಡ ಅಷ್ಟೇ ಹಾಗೆ ಮಾಡಿದ್ದಾರೆ. ಗೊತ್ತಿಲ್ಲ ಯಾರಂತ, ಕಂಡಿಡಕ್ಕಾಗ್ತಿಲ್ಲ ನನಗೆ. ಅವರು ಪ್ರೈವೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಅಕೌಂಟ್. ನನಗೆ ಹೆಸರು ಬರಲ್ಲ. ಅವ್ರು ಸಬ್ಸ್ಕ್ರೈಬ್ ಮಾಡಿದಾಗ್ಲೂ ಬರಲ್ಲ, ಅನ್ಸಬ್ಸ್ಕ್ರೈಬ್ ಮಾಡಿದಾಗ್ಲೂ ಬರಲ್ಲ. ಬಟ್ 517, 518, 516 ಈ ಥರ ಆಗ್ತಾ ಇದೆ. ಅದು ಮಾತ್ರ ನಾನು ನೋಟಿಸ್ ಮಾಡಿದೆ ಅಷ್ಟೇ. ಸೊ ಯಾ ಗೈಸ್, ಗೊತ್ತಿಲ್ಲ, ಪಟ 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 ಅಂತ ಮಾತಾಡ್ತಾರೆ. ನಿಜವಾಗ್ಲೂ ಎನರ್ಜಿ ಇರಲಿಲ್ಲ ಗೈಸ್ ನನಗೆ ಬಸ್ಸಲ್ಲಿ ಬರಬೇಕಾದ್ರೆ. ಅಯ್ಯೋ ಏನಪ್ಪ ಮಾತಾಡಲಿ ಅನ್ಕೊತಾ ಇದ್ದೆ ನಾನು. ನನಗೆ ಮನಸ್ಫೂರ್ತಿಯಾಗಿ ನಾನು ಖುಷಿಯಾಗಿದ್ದಾಗ ಮಾತ್ರ ನನಗೆ ಈ ಥರ ಖುಷಿಯಾಗಿ ಮಾತಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅದು ಇದು ಇರುತ್ತಲ್ಲ ಗೈಸ್, ಸುಸ್ತು. ಆಫೀಸಿಗೆ ಹೋಗಿ ಬರೋರಿಗೆ ಮೇ ಬಿ ಗೊತ್ತಾಗುತ್ತೆ ಅದು ಎಷ್ಟು ಸುಸ್ತಾಗುತ್ತೆ ಏನು ಅಂತ. ಯಾ ಗೈಸ್, ಮತ್ತೆ ಗೈಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ ಸಿಲಿಂಡರು. 25 ಡೇಸ್ 30 ಡೇಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಟ್ ಒಲೆ ಊಟ ಇವಾಗ ಅದು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಇಲ್ಲಿರ್ತಾರಲ್ವ ಅವರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಗೈಸ್ ಟ್ರಸ್ಟ್ ಮೀ, ಎಷ್ಟು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅದು ಅಂದರೆ. ನಾನು ಅವಾಗ ಚೈಲ್ಡ್ಹುಡ್ಡಲ್ಲಿ ನಮ್ಮ ಅಜ್ಜಿ ಊರಿಗೆ ಹೋಗಿದಾಗ ಅಲ್ಲಿ ಒಳ್ಳೆ ಊಟನೇ ಮಾಡ್ತಿದ್ದು. ಅವಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗೈಸ್, ಟೇಸ್ಟ್ ಎಲ್ಲ ನೆನಪಾಗ್ತಾ ಇತ್ತು ನನಗೆ. ಮಧ್ಯಾಹ್ನ ನಿಮ್ಗೆ ಹೇಳ್ಬೇಕಾದ್ರೆ ಅದೇ ನೆನೆಸ್ಕೊಂಡೆ ನಾನು. ಒಳ್ಳೆ ಊಟ ಮಾಡ್ಕೊಂಡು ಸಕ್ಕತ್ತಾಗಿರುತ್ತೆ ಗೈಸ್. ಅಲ್ಲೇ ಕಾಂಪೌಂಡ್ ಹಿಂದೆಗಡೆ ಇಲ್ಲೆಲ್ಲೆಲ್ಲ ಇರುತ್ತಲ್ವಾ, ಜಾಗ ಎಲ್ಲ ಇರುತ್ತಲ್ವಾ, ಏನು 3 ಕಲ್ಲು ಹಾಕೊಳ್ಳಿ, ಬೇಯಿಸ್ಕೊಳ್ಳಿ, ತಿನ್ಕೊಳ್ಳಿ, ಇಷ್ಟೇ ಅಲ್ವಾ ಗೈಸ್. ಯಾವುದು ನೋಟಿಫಿಕೇಶನ್ ಬಂತು ಫೋನ್ಪೇ. ಯಾರೋ ದುಡ್ಡು ಹಾಕಿರಲ್ಲ, ಸುಮ್ಮನೆ ರೀಚಾರ್ಜ್ ಮಾಡಿ ಅದು ಇದು ಅಂತ ಬರ್ತಾ ಇರುತ್ತೆ ಅಷ್ಟೇ ಗೈಸ್. ಬ್ಯಾಂಕ್ರಪ್ಟ್ ಆಗೋಗಿದ್ದೀನಿ. ಇಲ್ಲ ನನ್ನ ಹತ್ರ ಇವಾಗ ಗೊತ್ತಾ, ಖರ್ಚಾಗೋಗಿದೆ ಸ್ವಲ್ಪ. ಇವಾಗ ಕ್ಯಾಬಲ್ಲಿ ಬೇರೆ ಹೋಗ್ತೀನಲ್ವ, ನಾಯಿನಹಳ್ಳಿಯಿಂದ ಅಲ್ಲಿ ಹೋಗ್ತೀನಲ್ವ ಡೈಲಿ. ಒಂದು ದಿನಕ್ಕೆ ನನಗೆ ಬರೀ ಕ್ಯಾಬಿಗೆ ಗೈಸ್ 135 135 ಎಷ್ಟಾಯಿತು ಹೇಳಿ? ಅಷ್ಟೇ. ಅಷ್ಟೇ ಖರ್ಚಾಗೈತೆ ದಿನಕ್ಕೆ ಬರೀ ಕ್ಯಾಬಿಗೆ. ಇವಾಗ ಗೊತ್ತಿಲ್ಲ ಗೈಸ್, ಇನ್ನೇನೋ ಖರ್ಚಿರುತ್ತೆ ಗೈಸ್. ನಾನು ಝೊಮ್ಯಾಟೊ ಇಟ್ಕೊಂಡಿಲ್ಲ, ಮತ್ತು ಬ್ಲಿಂಕಿಟ್ ಇಟ್ಕೊಂಡಿಲ್ಲ. ಇದೆಲ್ಲ ಇಟ್ಕೊಂಡಿದ್ರೆ ಏನು ಗೊತ್ತಾ ಗೈಸ್, ನೋಡ್ತಿರ್ತೀರಲ್ಲ ಆರ್ಡ್ರ್ ಮಾಡೋದು, ಝೊಮ್ಯಾಟೊ ನೋಡೋದು. ಮಂತ್ಲಿ ಮೂಡ್ ಸ್ವಿಗ್ಸ್ ಇರುತ್ತಲ್ಲ, ಅವಾಗ ಚಾಕ್ಲೇಟ್ ಈ ಥರ ಎಲ್ಲ ನೋಡೋದು ಸಕ್ಕತ್ ಇಷ್ಟ ಆಗೋಗುತ್ತೆ. ಅವಾಗ ಆರ್ಡ್ರ್ ಮಾಡೋದು ಡಿ ಬಿ ಸಿ ಆರ್ಡ್ರ್ ಮಾಡ್ಕೊಳೋದು. ಆಮೇಲೆ ಕಪ್ ಕೇಕ್ಸ್ ನೋಡೋದು, ಆಮೇಲೆ ಪೇಸ್ಟ್ರೀಸ್ ನೋಡೋದು, ಈ ಥರ ಸ್ವೀಟ್ಸ್ ಎಲ್ಲ ತಿಂತಾ ಇರ್ತೀನಿ ನಾನು. ಮತ್ತು ಒಂಚೂರು ಚಿಕನ್ ಎಲ್ಲ ನೋಡ್ಬಿಟ್ಟು ಚಿಕನ್ ತರಿಸ್ಕೊಂಡ್ಬಿಡ್ತೀನಿ. ಅದಕ್ಕೆ ಝೊಮ್ಯಾಟೊ ಎಲ್ಲ ಅನ್ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀನಿ. ಇದು ಅಷ್ಟೇ, ಬ್ಲಿಂಕಿಟು ಅಷ್ಟೇ. ಬ್ಲಿಂಕಿಟ್ನಲ್ಲೂ ನಾನು ಏನು ಬೇಕಾಗಿರಲ್ಲ ಗೈಸ್, ಅದು ಸುಮ್ಮನೆ ನೋಡ್ತೀನಾ, ಇವಾಗ ಯಾವುದೋ ಒಂದು ಪೆನ್ ಇಷ್ಟ ಆಗುತ್ತೆ, ಓಕೆ ಪೆನ್ ಆರ್ಡ್ರ್ ಹಾಕು, ಆ ಥರ. ಆಮೇಲೆ ಇನ್ನೊಂದೇನೋ ಒಂದು ಪೇಜಸ್ ಶೀಟ್ಸ್ ಇಷ್ಟ ಆಯ್ತು, ಓಕೆ ಶೀಟ್ಸ್ ತಗೋ. ಇನ್ನೊಂದು ಏನೋ ಮೇಕಪ್ದು ಬ್ಯಾಗ್ ಇಟ್ಕೊಳೋದು ಇಷ್ಟ ಆಯ್ತು, ಅದನ್ನು ತಗೋ. ಸೊ ಆ ಥರ ತೊಗೋತಾ ಇರ್ತೀನಿ. ಅದಕ್ಕೆ ಎಲ್ಲ ಅನ್ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀನಿ. ಇವಾಗ ಆ್ಯಕ್ಚುಲಿ ಖರ್ಚು ಕಡಿಮೆ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ಗೈಸ್, ಖರ್ಚು ಕಡಿಮೆ ಮಾಡಿ, ಓಕೆನಾ? ಸೊ ಆ್ಯಕ್ಚುಲಿ ನಾನು ಮಾತಾಡ್ತಿರ್ಬೇಕಾದ್ರೆ ಎಕ್ಸ್ ವೈ ಝೆಡ್ ಓಕೆನಾ ಮಾತಾಡ್ತಾ ಇದ್ದೆ. ಅವಾಗ ಹೇಳ್ತಾ ಇದ್ದಾರೆ ಒಂದಿನ ರಜಾ ಹಾಕಲ್ಲ ನಾನು, ದಿನ ಕೆಲ್ಸಕ್ಕೆ ಹೋಗ್ತೀನಿ. ಇವನ್ ಗೈಸ್ ಸಂಡೇಸ್ ಹೋಗೋರು ಇದ್ದಾರೆ, OT ಅಂತ ಹೇಳ್ತಾರಲ್ವ, ಓವರ್ ಟೈಮು ಅದು ಮಾಡೋರು ಸಂಡೇ ಹೋಗೋರು ಇದ್ದಾರೆ ಗೈಸ್. 500 ರೂಪಾಯಿ 600 ರೂಪಾಯಿಗೆಲ್ಲ ಹೋಗ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ಕೊಂಡ್ಬರ್ತಾರೆ. ಅದು ಅವಾಗ ನನಗೆ ರಿಯಲೈಸ್ ಆಗಿ, ಓ ಬೇಡ, ಜಾಸ್ತಿ ಖರ್ಚು ಮಾಡೋದು ಬೇಡ ಅಂದರೆ ಆ ಥರ ಹೇಳ್ತಾ ಇಲ್ಲ ನಾನು. ಅಂದರೆ ಬೇರೆ ಥರ ಎಲ್ಲ ಅರ್ಥ ಮಾಡ್ಕೊಬೇಡಿ. ನನಗೆ ಅದು ಒಂಥರ ಅನಿಸ್ತು ಅವಾಗ. ಓಕೆ, ನಾವು ಹಿಂಗೆ ಖರ್ಚು ಮಾಡಿಬಿಡ್ತೀವಿ, ಅದಕ್ಕೋಸ್ಕರ ಒಂದು ಕ್ಷಣ ಹಿಂಗೆ ಹೊರ್ಟೋಗ್ಬಿಡುತ್ತೆ ಗೈಸ್. ಝೊಮ್ಯಾಟೊಲ್ಲಿ ಆರ್ಡ್ರ್ ಮಾಡಿದ್ರೆ 600 700 ಸೀದಾ ಹೊರ್ಟೋಗ್ಬಿಡುತ್ತೆ. ನೀವೇನು ಆರ್ಡ್ರ್ ಮಾಡಿ, ಸ್ವಲ್ಪ ದೂರ ಇದ್ದರೆ ಇದು ಡೆಲಿವರಿ ಚಾರ್ಜಸ್ 100 150 ಈ ಥರ ಆಗುತ್ತೆ. ಸೊ ಅವಾಗ ನನಗೆ ಅನಿಸ್ತು, ನಾವು ಎಷ್ಟು ಬೇಗ ಹಿಂಗೆ ಖರ್ಚು ಮಾಡಿಬಿಡ್ತೀವಿ. ಬಟ್ ಅದನ್ನೇ ಅವ್ರು ದುಡಿಬೇಕಂದ್ರೆ ಒಂದು ದಿನ ಪೂರ್ತಿ ಹೋಗ್ತಾರೆ ರಜಾ ಹಾಕ್ದಿರ. ಸೊ ಆ ಥರ ಅದೆಲ್ಲ ಅನಿಸಿ ಇವಾಗ ನನ್ನ ಹತ್ರನೂ ಅಮೌಂಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಬ್ಯಾಂಕ್ರಪ್ಟ್ ಆಗೋಗಿದ್ದೀನಿ ಇವಾಗ. ಅದಕ್ಕೆ ಖರ್ಚು ಒಂಚೂರು ಕಡಿಮೆ ಮಾಡಿದ್ದೀನಿ ಗೈಸ್. ಮತ್ತೆ ಅದೇ ಹೇಳ್ದಲ್ಲ, ನಮ್ಮ ಆಫೀಸಲ್ಲಿ ಪ್ರಾಜೆಕ್ಟ್ಸ್ ಏನು ಇರಲಿಲ್ಲ ಅಂತ. ಸೊ ಅವಾಗ 3 ಮಂತ್ಸ್ ಸ್ಯಾಲ್ರಿ ಪೇ ಮಾಡಿಲ್ಲ ಅವರು. 3 ಮಂತ್ಸ್ ಹೋಲ್ಡ್ ಇದೆ ಗೈಸ್. ಕಾಲ್ ಮಾಡಿದ್ರೆ ಪಿಕ್ಕೇ ಮಾಡ್ತಾ ಇಲ್ಲ ಅವರು, ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಾ ಇಲ್ಲ. ಐ ಆಮ್ ಸಾರಿ, ನಾನು ವೀಡಿಯೋ ನೋಡ್ತಾ ಇದ್ರೆ ಮೆಸೇಜ್ ಮಾಡಿ, ಕಾಲ್ ಬ್ಯಾಕ್ ಮಾಡಿ ಗೈಸ್. ನಾನು ಎಷ್ಟು ದಿನದಿಂದ ಮಾಡ್ತಿದ್ದೀನಿ ಗೊತ್ತಾ? 1 ಮಂತಿಂದ ಮಾಡ್ತಿದ್ದೀನಿ. ನೋ ರೆಸ್ಪಾನ್ಸ್. ಅದಕ್ಕೆ ಒಂಚೂರು ಭಯ ಆಗೋಗಿದೆ ಇವಾಗ. 3 ಮಂತ್ಸ್ ಸ್ಯಾಲ್ರಿ ಹೋಲ್ಡ್ ಮಾಡಿದರೆ, ಇನ್ಸೆಂಟಿವ್ಸ್ ಪೇ ಮಾಡಿಲ್ಲ, ಇನ್ಸೆಂಟಿವ್ಸ್ ಹೋಲ್ಡ್ ಆಗಿದೆ. ಅದಕ್ಕೆ ಆಫೀಸ್ ಹತ್ರ ಹೋಗೋಣ ಅಂತ ಹೇಳಿದ್ರೆ ನನಗಿಲ್ಲಿ ರಜೆ ಇಲ್ಲ ಹೋಗೋದಕ್ಕೆ. ಅದಕ್ಕೆ ನೋಡೋಣ ಗೈಸ್ ಏನು ಮಾಡೋದು ಅಂತ. ಇವಾಗ ಇನ್ನೂ ಇಲ್ಲಿ ನಾನು ಜಾಯ್ನ್ ಆಗಿ ಜಸ್ಟ್ 15 ಡೇಸ್ ಆಗಿದೆ ಇವಾಗ ಗೈಸ್.
16th 1 ಮಂತ್ ಆಗೋಯ್ತು ನಂದು. 15 ಡೇಸ್ ಅಲ್ಲ 1 ಮಂತ್ ಆಯ್ತು ನಾನು ಆಫೀಸ್ ಜಾಯ್ನ್ ಆಗಿ. ಮೈ ಗಾಶ್! ಎಷ್ಟು ಬೇಗ 1 ಮಂತ್ ಆಗೋಯ್ತು ಗೈಸ್ ಅಲ್ವಾ? ಬಸ್ ಇವತ್ತೇನೋ ಫುಲ್ ಆಕ್ಟಿವ್ ಆಗಿದ್ದೀನಿ. ಗೊತ್ತಿಲ್ಲ ಏನಕ್ಕಂತ. ನಿಜವಾಗ್ಲೂ ಗೊತ್ತಿಲ್ಲ ಗೈಸ್, ಏನಾಯ್ತು ಅಂತಾನೂ ಗೊತ್ತಿಲ್ಲ. ಗೈಸ್ ಅಪ್ಡೇಟ್ಸ್ ಕೊಟ್ಟಿಲ್ಲ ಅಲ್ವಾ ನಾನು? ಅಪ್ಡೇಟ್ಸ್ ಕೊಡ್ಲಾ? ಗೈಸ್ ಆ್ಯಕ್ಚುಲಿ ಅದೇ ಅವ್ರು ಯಾರಂತ ಗೊತ್ತಿಲ್ಲ ನನಗೆ. ಸಬ್ಸ್ಕ್ರೈಬ್ ಮಾಡೋದು ಅನ್ಸಬ್ಸ್ಕ್ರೈಬ್ ಮಾಡೋದು ಆ ಥರ ಮಾಡ್ತಾ ಇದ್ದಾರೆ. ಎಸ್ 516 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ವಾಚ್ ಟೈಮ್ ಬಂದು 269. ಎಸ್ 269 ವಾಚ್ ಟೈಮ್ ಆಗಿದೆ. 37.5K ಟೋಟಲ್ ವ್ಯೂಸ್. ಎಸ್ ನನಗೆ ನೋಟ್ಸ್ದಲ್ಲ ಏನಕ್ಕಂತ ಹೇಳಿ ಮತ್ತೆ ಫೋನೆಲ್ಲ ಫಿಕ್ಸ್ ಮಾಡಬೇಕು. ಅದಕ್ಕೆ ಮತ್ತೆ ಅಂತ ಅಂದರೆ ಇಲ್ಲಿ ನೋಡ್ಸ್ಬಿಟ್ಟು ಹೇಳುವಂಥ ಅಷ್ಟೆಲ್ಲ ಏನು ಬೆಳವಣಿಗೆ ಆಗಿಲ್ಲ ಇನ್ನು. ಅದಕ್ಕೆ ಅಲ್ಲಿ ನೋಡ್ಸ್ತೀನಿ ಗೈಸ್, ಓಕೆನಾ? ಇನ್ನೂ ನೋಡ್ಬೇಕು ನಾನು ಯಾವ ಥರ ಹೇಗೆ ಅಂತ. ಇನ್ನೂ ನೋಡಿಲ್ಲ ಗೈಸ್. ನನಗೆ ಯೂಟ್ಯೂಬ್ ಸ್ಟುಡಿಯೋ ಅನಾಲಿಟಿಕ್ಸ್ ನೋಡೋಕ್ಕೂ ನಂಗೆ ಟೈಮ್ ಸಿಗ್ತಾ ಇಲ್ಲ, ಹಂಗಾಗಿ ಹೋಗಿದೆ ಇವಾಗ. ಸ್ವಲ್ಪ ಸುಸ್ತು, ನಿದ್ರೆ ಇಲ್ವಲ್ಲ ಗೈಸ್, ನಿಮ್ಗೆ ಗೊತ್ತು. ಒಂದಿನ ನಿದ್ರೆಗೆಟ್ಟೆ, ಒಂದು ವೀಕ್ ಫುಲ್ ಅದೇ ಹ್ಯಾಂಗ್ ಓವರ್ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಅಷ್ಟೇ. ಮತ್ತೆ ಗೈಸ್ ನೀವೆಲ್ಲರೂ ಕೆಲಸದಿಂದ ಬಂದಿರ್ತೀರಾ, ಸುಸ್ತಾಗಿರ್ತೀರಾ, ಓಕೆನಾ? ನೀವು ರೆಸ್ಟ್ ಮಾಡಿ. ನಾನು ವೀಡಿಯೋ ಎಡಿಟ್ ಮಾಡಬೇಕು ಇವಾಗ. ವೀಡಿಯೋ ಎಡಿಟ್ ಮಾಡಿ ಊಟ ಮಾಡಿ ಗೈಸ್. ಇವಾಗ ಆ್ಯಕ್ಚುಲಿ ಇನ್ನೇನಿಲ್ಲ, ಇವಾಗ ಊಟ ಮಾಡಿ ಆಮೇಲೆ ವೀಡಿಯೋ ಎಡಿಟ್ ಮಾಡ್ಕೊಂಡು ಮಲ್ಕೊತೀನಿ ಗೈಸ್. ನಾನು ಲೇಟ್ ಮಲಗಿದ್ದು, ನಾನು 12:30 ಆಗೋಗಿತ್ತು. 12:30 1 o'clock ಅನ್ಸುತ್ತೆ, ಹತ್ತತ್ರ ಅಷ್ಟಾಗಿತ್ತು. ಸೊ ಇವತ್ತು ಕೂಡ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಊಟ ಮಾಡಿ ಎಡಿಟಿಂಗ್ ಮಾಡ್ಕೊಂಡು ಬೇಗ ಮಲ್ಕೊತೀನಿ, ಓಕೆನಾ ಗೈಸ್? ನೀವು ಅಷ್ಟೇ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಆ್ಯಂಡ್ ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. Yeah, good night, sweet dreams. Take care. Bye guys. Stay with me.